ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಇಲ್ಲಿ ನೋಡಿ ನಮ್ಮ ಪಾಪ ಹೆಂಗೆ ನೋಡ್ತಿದ್ದಾಳೆ. ಇವತ್ತು ನಮ್ಮ ತಮ್ಮ ಹುಬ್ಳಿಯಿಂದ ಬರ್ತಿದ್ದ. ಆ್ಯಕ್ಚುಲಿ ಅವನು ನಾಳೆ ಎಕ್ಸಾಮ್ ಇದೆ, ಹಾಗಾಗಿ ಅವನು ಹುಬ್ಳಿಯಿಂದ ಬರ್ತಿರೋದು. ಟೈಮ್ ಬಂದು 6:30 ಈವ್ನಿಂಗ್. ಇವಾಗ ಬೆಳಗ್ಗೆ 9 o'clock ಬಿಟ್ಟಿದ್ದೀನಿ ಅಂತ ಹೇಳಿದ್ದ. ಇನ್ನೂ ಬಂದಿಲ್ಲ, ಅವನಿಗೆ ವೇಟ್ ಮಾಡ್ತಾಯಿದ್ವಿ. ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಮಳೆ ಇದೆ ಇವತ್ತು. ಅದು ಹೆಂಗೆ ಬರ್ತಿದ್ದಾನೋ ನೋಡಬೇಕು. ಕಾಲು ರಿಸೀವ್ ಮಾಡ್ತಿಲ್ಲ ಅವನು. ಅವಳು ಅವ್ರ ಮಾಮನ ನೋಡಬೇಕು ಅಂತ ಹೇಳಿ ವೇಟ್ ಮಾಡ್ತಿದ್ದಾಳೆ. ನಮ್ಮ ಬಂಗಾರಿ ಕೂಡ ಅಲಾಮು. ನಾನು ಡೆಲಿವರಿ ಹೋಗಿದ್ನಲ್ಲ, ಹಾಗಾಗಿ ಅವನು ಇಲ್ಲೇ ಬೆಂಗಳೂರಲ್ಲೇ ಮನೆಯಲ್ಲೇ ಇದ್ದ. ಮನೇಲಿ ಯಾರೂ ಇರಲ್ಲ, ಓದೋಕ್ಕೆ ಈಸಿ ಆಗುತ್ತಂಥೇಳಿ ಇಲ್ಲೇ ಇದ್ದ. ಒಂದು 6 months ಗೌರ್ಮೆಂಟ್ ಜಾಬ್ ಟ್ರೈ ಮಾಡಬೇಕು ಅಂಥೇಳಿ ಇಲ್ಲೇ ಓದ್ತಾ ಇರೋದು. ಅವನು ಅಗ್ರಿಕಲ್ಚರ್ ಮುಗಿಸಿರೋದು. ಸಿಕ್ಕಾಪಟ್ಟೆ ಮಳೆ ಇವತ್ತಂತೂ. ಸೊ ಮಳೇಲಿ ತೊಯ್ಸ್ಕೊಂಡು ಲೇಟಾಗಿಯೇ ಬಂದ. ಆಲ್ಮೋಸ್ಟ್ 7:30 ಆಗಿಬಿಟ್ಟಿದ್ದು. 5:30 ಬೆಂಗಳೂರು ಮುಟ್ಟಿದ್ದ ಅಂತ. ಬಟ್ ಯಶವಂತಪುರದಿಂದ ಇಲ್ಲಿ ಬರೋದ್ರಲ್ಲೇ ಲೇಟ್ ಆಗಿಬಿಡ್ತು. ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಅಲ್ಲ, ಟ್ರಾಫಿಕ್ಕು ಜಾಸ್ತಿ ಆಗಿಬಿಟ್ಟಿರುತ್ತೆ ಅಲ್ಲಿ. ಯಶವಂತಪುರದಿಂದ ಅಂತೂ ಹೆವಿ ಟ್ರಾಫಿಕ್ ಇಲ್ಲಿ ಬರೋದ್ರಲ್ಲಿ. ಆಲ್ಮೋಸ್ಟ್ ಬರೋದ್ರಲ್ಲಿ 8 ಗಂಟೆ ಆಗ್ತಿಲ್ಲ. ಬಂದ ತಕ್ಷಣವೇ ಫ್ರೆಶನ್ ಅಪ್ ಎಲ್ಲ ಆಗಿ ಬಂಗಾರಿ ಜೊತೆ ಆಟ ಆಡ್ತಾ ಇದ್ದ. ಅವಳಿಗೆ ಕೂದಲು ಸಿಕ್ಕರೆ ಸಾಕು, ಎಳಿತಾ ಇರ್ತಾಳೆ. ನಮ್ಮ ಕೂದಲಂತೂ ಮೊದಲೇ ಲಾಂಗ್ ಹೇರ್ಸ್ ಇರುತ್ತಲ್ಲ, ಈಸಿಯಾಗಿ ಬಂದುಬಿಡುತ್ತೆ. ಅದು ಎಳಿತಾ ಇಲ್ಲ, ಅವನಿಗೂ ಕೂಡ ಎಳಿತಾ ಇಲ್ಲ. ಹಂಗೆ ಅವ್ರು ಆಟ ಆಡ್ತಾಯಿದ್ರು. ಬರಬೇಕಾದ್ರೆ ನಮ್ಮ ತಮ್ಮ ಸ್ವೀಟ್ ಕಾರ್ನ್ ಕೂಡ ತೊಗೊಂಬಂದಿದ್ದ, ಕುದಿಸು ಅಂಥೇಳಿ. ಅದನ್ನು ಕುದಿಸ್ಕೊಟ್ಟಿದ್ದೆ, ಅದನ್ನೆಲ್ಲ ತಿಂದ್ವಿ. ಆಮೇಲೆ ನನ್ನ ಹಸ್ಬೆಂಡ್ ಕೂಡ ಏನಾದರೂ ಸ್ನ್ಯಾಕ್ಸ್ ತೊಗೊಂಬರಲಿ ಏನು ಅಂದಿದ್ರು. ಅವ್ರಿಗೆ ಎಗ್ ಪಫ್ ಮತ್ತು ಗೋಬಿ ತೊಗೊಂಬಂದಿದ್ವಿ. ಮಳೇಲಿ ಬಿಸಿ ಬಿಸಿ ತಿನ್ನೋಕೆ ಒಂಥರ ಖುಷಿ ಆಗುತ್ತಲ್ಲ, ಹಾಗಾಗಿ ಅದೆರಡು ತೊಗೊಂಬಂದಿದ್ದೆ. ಅದನ್ನೆಲ್ಲ ತಿಂದ್ವಿ. ಏನೋ ನಮ್ಮ ತಮ್ಮ ಫೋಟೋ ತೆಗಿತೀನಿ ನಿಲ್ರಿ ಅಂತ ಹೇಳ್ದ. ನಿನ್ನ ತಕ್ಷಣ ಸಡನ್ನಾಗಿ ಬಂದು ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟೆ. ನನಗೆ ಏನು ಮಾಡ್ತದ ನೀನು, ಇದೇನಕ್ಕೆ ಹಿಂಗೆ ಮಾಡ್ತೇನೆ ಅಂತೇಳಿ ನಾನು ಆ ಕಡೆ ಈ ಕಡೆ ಓಡಾಡೋದು ಒಂಥರ ಹುಚ್ಚಿ ಥರನೇ ಮಾಡ್ತಿದ್ದೆ. ನನಗೆ ಲೈಕ್ ಒಂಥರ ಶಾಕ್. ನಾವಿಲ್ಲಿ ಡೈರೆಕ್ಟ್ ಬಂದು ನಿಂಗೆ ಸರ್ಪ್ರೈಸ್ ಕೊಡೋಡು ಅಂಥೇಳಿ ಹೇಳಿರಲಿಲ್ಲ. ಅಂದರೆ ಅವ್ನು ನಾಳೆನೂ ಒಂದು ಎಕ್ಸಾಮ್ ಇದೆ ಆ್ಯಕ್ಚುಲಿ. ಅದೇನೋ ಯಾವುದೋ ಮೇನ್ಸ್ ಅಂತ, ಪ್ರಿಲಿಮ್ಸ್ ಕ್ಲಿಯರ್ ಆಗಿತ್ತದು. ಸೊ ಅದನ್ನು ಬರೆಯೋ ನೆಪದಲ್ಲಿ ಇದನ್ನು ಹೇಳಿದ್ರಾಯ್ತು ಅಂಥೇಳಿ ಬಂದಿದ್ದ. ಅವನಿಗೇನು 1 month ಸ್ಯಾಲ್ರಿ ತೊಗೊಂಡೇ ಬಂದು ಹೇಳಬೇಕಿತ್ತು ಅಂತ ಆಸೆ ಇತ್ತಂತೆ. ಬಟ್ ನಾಳೆ ಎಕ್ಸಾಮ್ ಇರೋ ಕಾರಣ ಇವಾಗ ಹೆಂಗಿದ್ರು ಬರ್ತಿದ್ದೀನಿ ಬೆಂಗಳೂರಿಗೆ ಅಂಥೇಳಿ ಸ್ವೀಟ್ ತೊಗೊಂಬಂದು ಹೇಳಿದೆ ಅಂತಂದ. ಇನ್ನೂ ನಮ್ಮ ಮಮ್ಮಿ ಪಪ್ಪಗಂತೂ ಹೇಳಿಲ್ಲ. 6 months ಆಯಿತು, ಜಸ್ಟ್ 6 monthಲ್ಲೇ ಬೇಗನೆ ಜಾಬ್ ಆಯಿತು ಅಂಥೇಳಿ ನಮಗಂತೂ ಸಿಕ್ಕಾಪಟ್ಟೆ ಖುಷಿ. ನಮ್ಮ ಮಮ್ಮಿ ಪಪ್ಪಗೂ ಖುಷಿ ಆಗಿರುತ್ತದು. ನೆಕ್ಸ್ಟ್ ಅವನಿಗೆ ರಿಸಲ್ಟ್ ಎಲ್ಲ ಹೆಂಗೆ ಗೊತ್ತಾಯಿತು ರಾಜು, ನಿಂಗೆ ಯಾವ ಥರ ಫೀಲ್ ಆಯಿತು ನಿಂಗೆ ಅವತ್ತು ಅಂತ ಜಸ್ಟ್ ಕೇಳೋಣ. ಅವತ್ತಂತೂ ಮಲ್ಕೊಂಬಿಟ್ಟು ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಅವ್ನಿಗೂ ಮಲ್ಗೋಣ ಅಂಥೇಳಿ ನೆಕ್ಸ್ಟ್ ಡೇ ಅವ್ನಿಗೆ ಕೇಳ್ತಿದ್ದೆ, ನಿಂಗೆ ಯಾವ ಥರ ಫೀಲ್ ಆಯಿತು, ರಿಸಲ್ಟ್ ಎಲ್ಲ ಯಾವ ಥರ ಗೊತ್ತಾಯಿತು, ಯಾರು ಹೇಳಿದರು ಅಂಥೇಳಿ. ಅವತ್ತು ನಮ್ದು IBPS PO ಎಕ್ಸಾಮ್ ಯಾವತ್ತು? ಆಗಸ್ಟ್ 23 ಸ್ಯಾಟರ್ಡೆ ನಮ್ದು IBPS PO ಎಕ್ಸಾಮ್ ಇತ್ತಾ. ಅವತ್ತು ಹಿಂದಿನ ದಿನ ಎಕ್ಸಾಮ್ ದಿನ ಏನು ಜಾಸ್ತಿ ಓದೋದು ಬೇಡ ಅಂತಂದು ಆರಾಮ್ಸೆ ಒಂದು 2 ಫಿಲ್ಮ್ ನೋಡ್ಕೊಂಡು ರೆಸ್ಟ್ ಮಾಡ್ಕೊಂಡು ಮಕ್ಕೊಂಡಿದ್ದೆ. ನಮ್ಮ ಸೀನಿಯರ್ ಒಬ್ರು ನಂಗೆ ಅಲ್ಲಿ ರೂಮ್ ಹುಡುಕೊಟ್ಟಿದ್ರು. ಅವ್ರು ಹಿಂಗೆ ಫೋನ್ ಮಾಡಿ, ಪ್ರದೀಪ ಪಾರ್ಟಿ ಯಾವಾಗ ಅಂತಂದ್ರು. ನಾ ಯಾವ ಪಾರ್ಟಿ ಸರಿ, ಏನು ಹೇಳ್ತೀರಿ ಕರೆಕ್ಟಾಗಿ ಹೇಳ್ರಿ ಅಂತ ನಾನು. ಅದಕ್ಕೆ ಅವರು ಕಾಟನ್ ಕಾರ್ಪೊರೇಷನ್ ರಿಸಲ್ಟ್ ಬಿಟ್ಟಾರ ನೋಡು, ನಿಂದು ಆಲ್ರೆಡಿ 35 ಐತಿ, ನಮಗೆ ಹೋಗಕ್ಕೆ ಪಾರ್ಟಿ ಕೊಡ್ಬೇಕು ಹಂಗೆ ಅನ್ನೋದು. ನನ್ ನಂಬಕಾಗ್ತಿಲ್ಲ. ನಾನಾಗದ ಓಪನ್ ಮಾಡಿ ನೋಡ್ಬೇಕು, ಅಲ್ಲಿ ಹೋಗಕ್ಕೆ ಅದೇ ನಾನು. ಆಮೇಲೆ ಅವ್ರು ಟೆಲಿಗ್ರಾಮ್ ಯಾವುದೋ ಒಂದು ಗ್ರೂಪ್ನ ಹಾಕಿದ್ರು, ಇದ್ರಾಗ ಐತೆ ನೋಡ್ಲಿ ಅಂತಂದು ತೋರಿಸಿ. ಆಮೇಲೆ ತೆಗೆದು ನೋಡಕತ್ತೀನಿ, ಆಲ್ರೆಡಿ ಗ್ರೂಪ್ನ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಾವ. ಕಂಗ್ರಾಚುಲೇಷನ್ ಅವಾಗ ನೋಡಿ, ಅವಾಗ ಹೌದು ನಾನು ಅಂತಂದು ನಂಗೆ ನಂಬಕಾಗ್ತಿಲ್ಲ ಅವ್ರು ಹೇಳಿದ ಮ್ಯಾಗ. ಅವಾಗ ಗೊತ್ತಾಗ್ತದೆ. ಇನ್ನ ಮನೆ ಗೊತ್ತಿಲ್ಲ, ಮನೆ ಹೋಗ್ತಿಲ್ಲ, ಅದು ವಿಡಿಯೋ ಮಾಡು, ಅದು ನಂಗೆ ಕಳಿಸು.
ನನಗೂ ಹೇಳಿಲ್ಲ. 35th ರ್ಯಾಂಕ್ ಅಂತ ಎಷ್ಟು ಖುಷಿ ಆಯ್ತು ನನಗೆ. ಅದು ಆಲ್ ಓವರ್ ಇಂಡಿಯಾ. ಅದು ಏನಂದ್ರೆ ನಮಗೆ ಜನರಲ್ ಕ್ಯಾಟಗರಿ ಇರೋದೇ 46 ಸೀಟು ಆಲ್ ಇಂಡಿಯಾದಾಗ. ಅದ್ರಾಗ ಹಿಂಗೆ ಅಪ್ಲಿಕೇಶನ್ ಹಾಕಿದ್ದು 10,000 ಜನ ಹಂಗೇನ ಇತ್ತಲ್ಲ. ನಂಗೆ ಇರಲಿ ಬಿಡೋ, ನಾ ಏನು ಅದನ್ನಂತ ಟಾರ್ಗೆಟ್ ಮಾಡ್ಕೊಂಡು ಓದತ್ತಿಲ್ಲ. ನಾ ಓದಾದ್ರೆ ಎಫ್ ಅಂತ ಓದಾಕತ್ತಿದ್ದೆ. ಇದು ಹಂಗೆ ಇದ್ರೆ ಕಂಟಿನ್ಯೂಟಿ ಮೇಂಟೈನ್ ಆಗತ್ತ ಸುಮ್ಮನೆ ಬರ್ತಿದ್ದೆ. ಇದು ಸಿಲೆಬಸ್ ಮ್ಯಾಚ್ ಆಗುತ್ತಾ, ಅಟೆಂಡ್ ಮಾಡೋಣ ಅಂತ ಮಾಡಿದೆ. ಅವಾಗ ನಮ್ಮ ಸೀನಿಯರ್ಸ್ ಎಲ್ಲ ಭಾಳ ಜನ ಇದ್ರು. ಆಮೇಲೆ ಎಕ್ಸಾಮ್ ಬಂದ್ಮೇಲೆನೂ ಹಿಂಗೆ ಎಕ್ಸ್ಪೀರಿಯನ್ಸ್ ಕೇಳ್ತಿಲ್ಲ, ಹೆಂಗಾಯ್ತು ಹಂಗೆ ಚೆನ್ನಾಗಿ ಹಂಗೆ ಅಂತ ಹೇಳ್ತಿದ್ರು. 3 ದಿನ ಆದ್ಮೇಲೆ ರೆಸ್ಪಾನ್ಸ್ ಶೀಟ್ ಬಿಟ್ಟರು. ಅದು ನಮ್ದು ಅದೇ ಎಷ್ಟು ಮಾರ್ಕ್ಸ್ ಅದೆಲ್ಲ ಅದ್ರೊಳಗೆ ಗೊತ್ತಾಗುತ್ತೆ. ನಂದು 91 ಇದಾವ ಅಂತಂದ್ರು. ನಾ ಅದಕ್ಕೆ ಬಿಡ, ಅಂದ್ರೆ ಎಲ್ಲರಿಗೂ ಅದೇ ರೇಂಜಿಗೆ ಇರತ್ತ. ನಾನು ನೋಡಿದ್ರೆ ಜನರಲ್ ಕಡೆ OBCನೂ ಬರಂಗಿಲ್ಲ, EWS ಬರಂಗಿಲ್ಲ. ಹೆಂಗೋ ಎಕ್ಸ್ಪೀರಿಯನ್ಸ್ ಅನ್ಕೊಂಡೆ ಹೋಗಿ ಬರ್ದೆ, ಅದೇ ಎಕ್ಸ್ಪೀರಿಯನ್ಸ್ ಇರ್ಲಿತ್ತವ ಅಂತ ಸುಮ್ಮನೆ ಆಗಿದ್ದೆ. ನಾನು 92.5 ಆಯ್ತು. ಅವ್ರು ಇನ್ನೊಬ್ರು ನನ್ನ ಸೀನಿಯರ್ ಇನ್ನೊಬ್ರು 91, ಅವ್ರದ್ದೇ ಇಲ್ಲ. ನಾನು 92.5 ನಂದಾಯ್ತು. ನಂಗೆ ಎಕ್ಸ್ಪೆಕ್ಟ್ 35 ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಂದ್ರಿನ ರಿಸರ್ವೇಷನ್ ಲಿಸ್ಟ್, ವೇಟಿಂಗ್ ಲಿಸ್ಟ್ನಲ್ಲಿ ಟಾಪ್ 10 ಒಳಗೆ ನಂಗೆ ಬರ್ಬೋದು. ಮೇನ್ ಲಿಸ್ಟಲ್ಲಿ ಬರೋ ಡೌಟ್ ಅನ್ಕೊಂಡು ಮೇನ್ ಲಿಸ್ಟಲ್ಲಿ 35. ಆಯ್ತಾಯ್ತು ಬಗ್ಗೆ ಕಂಗ್ರಾಟ್ಸ್ ಹೇಳಮ್ಮ. ಸೊ ಫೈನಲಿ ನಮ್ಮ ತಮ್ಮಗೂ ಜಾಬ್ ಸಿಕ್ಕಿದ್ದು. ನಮಗೆಲ್ಲ ಸಿಕ್ಕಾಪಟ್ಟೆ ಖುಷಿ ಆಗಿಬಿಡ್ತು. ಅವನು ಊರಿಗೆ ಹೋಗಿ ಎಲ್ಲ ಸರ್ಪ್ರೈಸ್ ಕೊಡ್ತೀನಿ, ಡಾಕ್ಯುಮೆಂಟ್ಸ್ ಎಲ್ಲ ತಗೋತೀನಿ ಅಂಥೇಳಿ ಅವನು ಊರಿಗೆ ಹೋದ. ಆಮೇಲೆ ನಮ್ಮ ತಂಗಿ ಕೂಡ ಬರೋಳಿದ್ಲು. ಅವತ್ತೇ ಬಾ ಅಂದಿದ್ವಿ, ಬರೋಕ್ಕಾಗಿರಲಿಲ್ಲ ಅವಳು. ಸೊ ಇವಾಗ PG ಹೋಗಿದ್ದಾಳು ಅವಳು. ಹಾಗಾಗಿ PGಯಿಂದ ಬಂದಳು. ಸಂಡೇ ಬಂದಿರೋದು. ಸೊ ನಮ್ಮ ಏರಿಯಾದಲ್ಲಿ ಗಣೇಶ ಇತ್ತು, ಹಾಗಾಗಿ ಅಲ್ಲಿ ಬಾ ಅಂತ ಹೇಳಿ ಅಂದಿದ್ವಿ. ಹಾಗೆ ಬಂಗಾರಿ ಕೂಡ ನೋಡಿದಂಗೆ ಆಗುತ್ತೆ ಅಂತ ಹೇಳಿ ಬಾ ಅಂದಿದ್ವಿ. ಬಂದ ತಕ್ಷಣ ಅವಳನ್ನೆಲ್ಲ ಸ್ವಲ್ಪ ಮುದ್ದಾಡಿ, ಅವಳಿಗೆ ನೇಲ್ಸ್ ಬಂದಿತ್ತು. ನಾನು ಕಾಲ್ದು ತೆಗಿಯಲ್ಲ, ಕೈದಷ್ಟೇ ತೆಗಿತೀನಿ. ಹಾಗಾಗಿ ಬಂದ ತಕ್ಷಣ ಫಸ್ಟ್ ಅವಳದು ನೇಲ ಕಟ್ ಮಾಡ್ತಾಯಿದ್ಲು ಬಂಗಾರಿದು. ಅದು ಹಂಗೆ ಅಲ್ಲ, ಚಿಕ್ಕಿಗಳೇ ಜಾಸ್ತಿ ಲವ್ ಮಾಡೋದು ಅಕ್ಕನ ಮಕ್ಕಳನ್ನ. ಸೊ ಬಂದ ತಕ್ಷಣ ಅದನ್ನೇ ಹಿಡ್ಕೊಂಡ್ಲು. ನಾನಂತರೂ ಮತ್ತೇನಕ್ಕೆ PG ಓದಿ, ಇಲ್ಲೇ ಇರಬೇಕು ತಾನೆ ಅಂತ ಅಂತಿದ್ದೆ. ನೇಲ್ಸ್ ಎಲ್ಲ ಕಟ್ ಮಾಡಿ ಅವಳ ಜೊತೆಗೆ ಆಟ ಆಡ್ತಿದ್ಲು. ನಂದು ಹೊಲಿಗೆ ಮಷಿನ್ನು ಯಾಕೋ ಹೊಲಿಗೆ ಬೀಳ್ತಾ ಇರಲಿಲ್ಲ. ಅದು ಸಿಕ್ಕಾಪಟ್ಟೆ ಥ್ರೆಡ್ ಸಿಕ್ಕಾಕೊಂಡಿತ್ತು. ಏನೋ ತುಂಬ ದಿನದಿಂದ ಕ್ಲೀನು ಮಾಡ್ತಿರ್ಲಿಲ್ಲ. ಹೆಂಗಿದ್ರು ಅವಳು ಬಂದಿದ್ದಾಳೆ ಇವತ್ತು ಅಂತೇಳಿ. ಅವಳಂದರೆ ಪಾಪುನ ಎತ್ಕೊಂಡಿರ್ತಾಳಲ್ಲ, ನಾನು ಪಾಪು ಎತ್ಕೊಂಡಿದ್ದನ್ನೆಲ್ಲ ಮಾಡೋಕ್ಕಾಗಲ್ಲ. ನನ್ನ ಹಸ್ಬೆಂಡಿಗೂ ರಜೆ ಇತ್ತು. ಅವಳೆಲ್ಲ ಸೇರಿಕೊಂಡು ಪಾಪುನ ಎತ್ಕೊಂಡಿದ್ರು. ನಾನು ಈ ಕಡೆ ಕ್ಲೀನ್ ಮಾಡೋಣ, ಹಾಗೆ ಆಯಿಲ್ ಬಿಡೋಣ ಅಂಥೇಳಿ ಆಯಿಲ್ ಬಿಡ್ತಿದ್ದೆ. ಇಲ್ಲಿ ನೋಡಿ, ಇಲ್ಲಿ ದಾರ ಎಷ್ಟು ಸಿಕ್ಕಾಕೊಂಡಿದೆ. ಇಷ್ಟು ದಾರ ಸಿಕ್ಕಾಕೊಂಡಿರೋದು ಹೆಂಗಾದರೂ ಸ್ಟಿಚ್ ಬೀಳುತ್ತೆ ಹೇಳಿ. ಹಾಗಾಗಿ ಅದು ಹೊಲ್ಗೆನೇ ಬೀಳ್ತಾ ಇರಲಿಲ್ಲ, ನಾನು ಎಷ್ಟು ಟ್ರೈ ಮಾಡಿದ್ರು. ಫೈನಲಿ ಸ್ವಲ್ಪ ಹಂಗೆ ಅಂತೇಳಿ ಸ್ವಲ್ಪ ಕಷ್ಟಪಟ್ಟು ನನ್ನ ಹಸ್ಬೆಂಡು ಹೆಲ್ಪ್ ಮಾಡಿದ್ರು ಅದು ಕ್ಲೀನ್ ಮಾಡಲಿಕ್ಕೆ. ಅವರೆಲ್ಲ ತಕ್ಕೊಟ್ರು. ಅದಾದ ಕ್ಲೀನೆಲ್ಲ ಆದಮೇಲೆ ಮಷಿನ್ ಕೂಡ ರೆಡಿ ಆಯಿತು. ಸಂಡೇ ಅಂದರೆ ಇದೇ ಆಗ್ಬಿಡುತ್ತೆ, ಬರೀ ಮನೆ ಕ್ಲೀನಿಂಗು, ಆ ಕ್ಲೀನಿಂಗು, ಈ ಕ್ಲೀನಿಂಗು ಅಂತ. ನೆಕ್ಸ್ಟು ನಮ್ಮ ಏರಿಯಾದಲ್ಲಿ ಗಣಪತಿ ಕೂಡಿಸಿದ್ರು, ಹೋಗೋಣ ಅಂತೇಳಿ ಎಲ್ಲರೂ ರೆಡಿಯಾಗಿ ಅಲ್ಲೇ ಹೋಗ್ತಿದ್ವಿ. ಅಂದರೆ ಪ್ರಸಾದ ಮಾತ್ರ ಚೆನ್ನಾಗಿರುತ್ತಲ್ಲ, ಪ್ರಸಾದನ ತಿನ್ಕೊಂಡು ಬರೋಣ ಅಂತೇಳಿ ಹೋಗಿದ್ವಿ. ಅಂದರೆ ಇವತ್ತೇ ಬೆಳಗ್ಗೆನೇ ತೊಗೊಂಡು ಬಂದು ಕಳಿಸ್ಬಿಡ್ತಾರೆ. ಆಲ್ರೆಡಿ ಗಣೇಶ ಹಬ್ಬ ಮುಗೀತಲ್ಲ, ಹಾಗಾಗಿ ಚೆನ್ನಾಗಿ ಅಲಂಕಾರ ಮಾಡಿದರು. ಈ ಥರ ಚಿಕ್ಕ ಗಣಪತಿ ಥರದೇ ನನಗೇನೋ ಒಳ್ಳೇದು ಅನಿಸುತ್ತಪ್ಪ. ಚಿಕ್ಕ ಗಣಪತಿ ತಗೊಂಬಂದು ಬೇರೆ ಎಲ್ಲಾದರೂ ದುಡ್ಡು ಹಾಕಿದರೆ ಪ್ರಸಾದ ಅಥವಾ ಇನ್ನೊಂದಕ್ಕೆ ಬೆಟರ್. ಅದು ಮುಳುಗಿಸ್ಬೇಕಾದ್ರೂ ನಮ್ಗೆ ಅಷ್ಟೇನು ಅನಿಸಲ್ಲ. ಪ್ರಸಾದ ಎಲ್ಲ ತಿನ್ಕೊಂಡು ಬಂದು ಈ ಥರ ಇವತ್ತಿನ ವ್ಲಾಗ್ ಮುಗಿಸಿದ್ವಿ. ನಿಮಗೆ ನಂಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.